ಓಂ ಹೇಯತ್ವಾವಚನಾಚ್ಚ ಓಂ 1ನೇ ಅಧ್ಯಾಯ 1ನೇ ಪಾದದ 8ನೇ ಸೂತ್ರ ಇದು. ಈಕ್ಷತ್ಯಧಿಕರಣ. ಉಪನಿಷತ್ತಿನಲ್ಲಿ ಪ್ರತಿಪಾದಿತನಾದ ಆತ್ಮ ಅಂದರೆ ನಿರ್ಗುಣ ಬ್ರಹ್ಮನೇ ಆಗಬೇಕು, ಹೊರತು ಸಗುಣ ಬ್ರಹ್ಮನಾಗಲಿ ಗುಣಬದ್ಧನಾದಂಥ ಜೀವ ಆಗಲಿ ಆಗುವುದು ಸಾಧ್ಯ ಇಲ್ಲ ಅಂತಿಷ್ಟು ಈ ಹಿಂದೆ ಪ್ರತಿಪಾದನೆ ಮಾಡ್ತಾ ಬಂದಿದ್ದಾರೆ. ಅದಕ್ಕೆ ಗೌಣಶ್ಚೇತನ ಆತ್ಮಶಬ್ದಾತ್, ಆತ್ಮಶಬ್ದ ಇರುವುದರಿಂದ ಅಂತ ಒಂದು ಕಾರಣ, ತನ್ನಿಷ್ಠಸ್ಯ ಮೋಕ್ಷೋಪದೇಶ ಅಂತ ಇರುವುದು ಮತ್ತೊಂದು ಕಾರಣ, ಹೇಯತ್ವ ಅವಚನಾಚ ಅಂತಂದು ಮುಂದಿನ ಇನ್ನೊಂದು ಕಾರಣ ನಾವೀಗ ನೋಡ್ತಿರೋದು. ಉಳಿದೆಲ್ಲ ಸಂಗತಿಗಳನ್ನು ದೂರ ಇಡಿ ಅಂತ ಹೇಳಿದ್ದಾರೆ, ಆದರೆ ಭಗವಂತನನ್ನು ಮಾತ್ರ ದೂರ ಇಡಿ ಅಂತ ಹೇಳಲಿಲ್ಲ. ಇದೊಂದು ಯುಕ್ತಿ. ಈ ಹೇಯತ್ವ ಅವಚನ ಅಚ್ಚ ಅಂತಿದೆಯಲ್ಲ, ಆ ಚಕಾರದಿಂದ ಏನು ಇಟ್ಕೋಬೇಕು ಅಂತ ಕಳೆದ ದಿವಸ ನಾವು ಜಿಜ್ಞಾಸೆ ಮಾಡಿದ್ವಿ. ಆ ಚಕಾರವನ್ನೇ ನಾವು 2 ಸರಿ ಇಟ್ಕೊಂಡು 2 ಅರ್ಥವನ್ನು ತಗೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಆಮೇಲೆ ನನಗೆ ಅನಿಸಿತು. ಹೇಯತ್ವ ಅವಚನ ಅಚ್ಚ. ಈ ಹಿಂದೆ ತನ್ನಿಷ್ಠಸ್ಯ ಮೋಕ್ಷೋಪದೇಶಾತ್ ಅಂತ ಒಂದು ಕಾರಣ ಹೇಳಿದ್ದೀವಿ. ಪರಬ್ರಹ್ಮನನ್ನು ಉಪಾಸಿಸಿದವನಿಗೆ ಮೋಕ್ಷ ಸಿಗುತ್ತದೆ ಅಂತ ಒಂದು ಕಾರಣ. ಅದಲ್ಲದೆ ಇದು ಇನ್ನೊಂದು ಕಾರಣ. ಈ ಸೂತ್ರದಲ್ಲಿ ಹೇಳ್ತಾ ಇರೋದು ಇನ್ನೊಂದು ಕಾರಣ. ಜಗತ್ತನ್ನು ಪರಿತ್ಯಜಿಸಬೇಕು ಅಂತ ಹೇಳಿದ್ದಾರೆ, ಭಗವಂತನನ್ನು ಪರಿತ್ಯಜಿಸಬೇಕು ಅಂತ ಹೇಳಲಿಲ್ಲ ಅನ್ನುವುದು ಇನ್ನೊಂದು ಕಾರಣ. ಹೀಗೆ ಹಿಂದಿನ 7ನೇ ಸೂತ್ರದಲ್ಲಿ ಹೇಳಲ್ಪಟ್ಟ ಕಾರಣದೊಂದಿಗೆ ಈಗ ನಾವು ನೋಡ್ತಿರುವಂಥ ಕಾರಣ ಇನ್ನೊಂದು. ಅದರಿಂದ ಚ ಅಂದರೆ ಅಲ್ಲಿ ಹೇಳಿದ ಕಾರಣ ಅಲ್ಲದೇನೆ ಈ ಕಾರಣ ಅಂತ ಅರ್ಥ. ಇನ್ನೊಂದು ಚ ಅಂದರೆ ಹೇಯತ್ವ ಅವಚನ ಅಚ್ಚ. ಭಗವಂತನನ್ನ ಬಿಡಬೇಕು ಅಂತ ಹೇಳಲಿಲ್ಲ, ಜಗತ್ತನ್ನು ಬಿಡಬೇಕು ಅಂತ ಹೇಳಿದ್ದಾರೆ, ಅದಿನ್ನೊಂದು. ಈ ಎರಡನ್ನು ಕೂಡ ಅಲ್ಲಿ ತಿಳ್ಕೋಬಹುದು. ಈ ಪುನರಪಿ ಯುಕ್ತ್ಯಂತರೇಣ, ಇಲ್ಲಿ ಬಂದಿರೋದು ಯುಕ್ತ್ಯಂತರ ಅಂತ ಹೇಳಿ. ಹಿಂದೆ ಸೂತ್ರದಲ್ಲಿ ಹೇಳಿರುವುದು ಒಂದು ಯುಕ್ತಿ, ಈಗ ಹೇಳ್ತಿರೋದು ಇನ್ನೊಂದು ಯುಕ್ತಿ. ಮತ್ತು ಸೂತ್ರದೀಪಿಕಾದಲ್ಲಿ ಪ್ರಾಯ ಸೂತ್ರದೀಪಿಕಾ, ಭಾಷ್ಯದೀಪಿಕಾ ಇತ್ಯಾದಿ ಕಡೆಗಳಲ್ಲಿ ನೀವು ನೋಡಿದರೆ ಭಗವಂತನಿಗೆ ಹೇಯತ್ವವನ್ನು ಹೇಳಲಿಲ್ಲ, ಚ ಇತರರಿಗೆ ಹೇಯತ್ವವನ್ನು ಹೇಳಿದ್ದಾರೆ ಕೂಡ ಅಂತ ಅರ್ಥ. ಹಾಗೂ ಕೆಲವು ಕಡೆ ವ್ಯಾಖ್ಯಾನ ಮಾಡಿದ್ದಾರೆ, ಅನೇಕ ಕನ್ನಡದ ಅನುವಾದಗಳಲ್ಲಿ ನೀವು ನೋಡಿರ್ತೀರಿ. ಅದು ಏನು ತಪ್ಪಲ್ಲ. ಮುಖ್ಯವಾಗಿ ಹಿಂದಿನ ಒಂದು ಯುಕ್ತಿ, ಈಗಿನ ಒಂದು ಯುಕ್ತಿ. ಈಗಿನ ಯುಕ್ತಿಯಲ್ಲಿ 2 ಸಂಗತಿಗಳು: ಜಗತ್ತಿಗೆ ಹೇಯತ್ವ ವಚನ ಇದೆ, ಪರಮಾತ್ಮನಿಗೆ ಹೇಯತ್ವ ವಚನ ಇಲ್ಲ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಸತ್ತರ್ಕ ದೀಪಾವಳಿ ನಾವು ನೋಡಿ ಮುಗಿಸಿದ್ದೀವಿ. ಮುಂದೆ ತತ್ವ ಪ್ರದೀಪ ನಾವೀಗ ನೋಡಬೇಕು. ಹೇಯತ್ವ ಅವಚನಾಚ್ಚ ತಮೇವೈಕಂ ಜಾನಥ ಆತ್ಮಾನಂ ಅಂದರೆ ಪ್ರಧಾನಂ ಜಾನಥ, ಅವನನ್ನು ಪ್ರಧಾನ ಎಂಬುದಾಗಿ ನೀವು ತಿಳಿಯಿರಿ ಅಂತ ಹೀಗಾದ್ರೆ ಅರ್ಥ. ಜಾನಥ ಆತ್ಮಾನಂ ಅಂತಿದೆಯಲ್ಲ, ಈ ಜಾನಥ ಅಂತ ಆದಮೇಲೆ ಸಂಧಿ ಯಾಕಾಗಲಿಲ್ಲ? ಸವರ್ಣ ದೀರ್ಘ ಸಂಧಿ ಆಗ್ಬೋದಿತ್ತಲ್ಲ ಅಂತ ಒಂದು ಪ್ರಶ್ನೆ ಬರ್ತದೆ ನಮಗೆ. ತಮೈವೈಕಂ ಜಾನಥ ಆತ್ಮಾನಂ ಅನ್ಯಾವಾಚೋ ಮುಂಚಥಾ ಮೃತಶೇಷ ಸೇತು ಅಂತ ಈಗ ಆಗ್ಬೇಕಾಗಿತ್ತಲ್ಲ ಅಂತ ಒಂದು ಪ್ರಶ್ನೆ ನಮಗೆ ಬರ್ತದೆ. ಅತ್ರ ವಿವೃತಿ ಸರ್ವತೋ ವಿಲಕ್ಷಣತ್ವ ಪ್ರದರ್ಶನಾರ್ಥ. ವಿವೃತಿ ಅಂದರೆ ಒಟ್ಟಿಗೆ ಹೇಳಲಿಲ್ಲ, ಬಿಡಿಸಿ ಹೇಳಿದ್ದಾರೆ. ಅದಕ್ಕೆ ಕಾರಣ ಭಗವಂತ ಸರ್ವತೋ ವಿಲಕ್ಷಣ ಅಂತ ತಿಳಿಸುವುದೇ ಆಗಿದೆ. ಅವನು ಪೂರ್ಣ ಎಲ್ಲದಕ್ಕಿಂತಲೂ ಭಿನ್ನ ಅಂತ ಅದರ ತಾತ್ಪರ್ಯ. ಇದು ಮುಂದೆ ತತ್ವ ಪ್ರಕಾಶಿಕಾದಲ್ಲಿ ಕೂಡ ಬರೋದಿದೆ, ಅದನ್ನು ಹೇಳ್ತೇನೆ. ಗೌಣಪರಃ ತರ್ಹಿ ಮುಂಚಥ ಇತಿ ಗೌಣತ್ವಾಭಾವಾತ್. ಜಾನಥ ಆತ್ಮಾನಂ ಅಂತಿದೆ. ಜಾನಥ ಆತ್ಮಾನಮ್ಮಲ್ಲಿ ಸವರ್ಣ ದೀರ್ಘ ಸಂಧಿ ಆಗಬೇಕಾಗಿತ್ತಲ್ಲ ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಉತ್ತರ ಸರ್ವತೋ ವಿಲಕ್ಷಣತ್ವ ಜ್ಞಾಪನಾರ್ಥ ಅಂತ ತತ್ವಪ್ರದೀಪದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಭಗವಂತ ಸರ್ವ ವಿಲಕ್ಷಣ ಅಂತ ತಿಳಿಸುವ ಉದ್ದೇಶ ಆಗಿದೆ. ಇದನ್ನ ಈ ತತ್ವಪ್ರಕಾಶಿಕಾದ ವ್ಯಾಖ್ಯಾನವಾದಂತಹ ಭಾವದೀಪದಲ್ಲಿ ಕೂಡ ಹೇಳಿದ್ದಾರೆ. ಅತ ಇತಿ ಅಂತ ಒಂದು ಪ್ರತೀಕ ಗ್ರಹಣ ಇದೆ ಭಾವದೀಪದಲ್ಲಿ, ಅದನ್ನು ಗಮನಿಸಿ. ಹೇಯತ್ವ ವಚನ ಅಹೇಯತ್ವ ವಚನಾನಿ ಅಹೇಯತ್ವ ವಚನಾನಾಂ ಸತ್ವಾದಿತ್ಯರ್ಥ. ಅದಾತ್ ಬಿಡಿ ಅದನ್ನು. ಶ್ರುತೌ ಜಾನಥ ಆತ್ಮಾನಮಿತಿ ವಿವೃತ್ಯ ನಿರ್ದೇಶಸ್ತು. ಆ ಉಪನಿಷತ್ತಿನಲ್ಲಿ ಜಾನಥ ಆತ್ಮಾನಂ ಅಂತ ವಿವರಿಸಿದ್ದಾರೆ. ವಿವೃತ್ಯ ನಿರ್ದೇಶ, ಬಿಡಿಸಿ ಹೇಳಿದ್ದಾರೆ, ಸಂಶ್ಲೇಷ ಮಾಡಿಲ್ಲ, ಸಂಧಿ ಮಾಡಲಿಲ್ಲ. ನಿರ್ದೇಶಸ್ತು, ಹೀಗೊಂದು ನಿರ್ದೇಶ ಇದೆಯಲ್ಲ, ಅದು ಯಾಕೆ ಹಾಗೆ ಅಂದರೆ ತಸ್ಯ ಸರ್ವ ವೈಲಕ್ಷಣ್ಯ ಜ್ಞಾಪನಾರ್ಥಂ.
ಸರ್ವ ವೈಲಕ್ಷಣ್ಯವನ್ನು ತಿಳಿಸುವುದು, ಭಗವಂತ ಸರ್ವ ವಿಲಕ್ಷಣ ಅಂತ ತಿಳಿಸುವುದಕ್ಕೋಸ್ಕರ ಅಂತ ತತ್ವಪ್ರದೀಪದಲ್ಲಿ ಹೇಳಿದ್ದನ್ನು ರಾಘವೇಂದ್ರ ಸ್ವಾಮಿಗಳು ತಗೊಂಡಿದ್ದಾರೆ. ವಿಶ್ಲಿಷ್ಟಾರ್ಥೇಷ್ಟ ವಿಶ್ಲಿಷ್ಟಂ ಇತಿ ಋಗ್ಭಾಷ್ಯೋಕ್ತೇ. ಋಗ್ಭಾಷ್ಯದಲ್ಲಿ ಒಂದು ಮಾತಿದೆ, ಐತರೇಯ ಭಾಷ್ಯದಲ್ಲಿ ಮತ್ತೊಂದು ಮಾತಿದೆ. ವಿಶ್ಲಿಷ್ಟಾರ್ಥೆ, ಸಂಧಿ ಏನಾದರೂ ಮಾಡದೇನೆ ವಿಶಿಷ್ಟವಾಗಿ ಪ್ರಯೋಗ ಮಾಡಿದರೆ ಆವಾಗ ವಿಶ್ಲಿಷ್ಟಂ, ನಾವು ತಿಳ್ಕೊಳ್ಬೇಕಾದದ್ದು ಕೂಡ ಪದಾರ್ಥವು ವಿಶಿಷ್ಟವಾಗಿದೆ ಅಂತ ತಿಳ್ಕೋಬೇಕು. ಈ ಋಗ್ಭಾಷ್ಯಕ್ಕಿಂತ ಐತರೇಯ ಭಾಷ್ಯದಲ್ಲಿ ಅದು ಹೆಚ್ಚು ಸ್ಪಷ್ಟವಾಗಿದೆ. ವಿವೃತಾವಪಿ ಸರ್ಗಸ್ಯ ಸಂಹಿತಾಯಾಂ ಚ ಯತ್ರ ಹಿ ಸಮಾನೋತ್ತಮ ಹೀನತ್ವ ಮುಚ್ಯತೆ ವಸ್ತುನೋಂಜಸ ಇತಿ ಐತರೇಯ ಭಾಷ್ಯೋಕ್ತೇ. ಐತರೇಯ ಭಾಷ್ಯದಲ್ಲಿ ಎಲ್ಲಿ ಈ ವಿಷಯ ಬಂದಿದೆ ಅದನ್ನು ಗಮನಿಸಬೇಕು. ಅಹ ಇತಿ ಬ್ರಹ್ಮ ತತ್ರಾಗತಂ ಅಹಮಿತಿ, ಅಕಾರವಾಚ್ಯ ಭಗವಂತ ಅಂತ ವರ್ಣನೆ ಮಾಡುವಂಥ ಒಂದು ಪ್ರಸಂಗ. ಅಲ್ಲಿ ಸಂಧಿ ಯಾಕೆ ಮಾಡಲಿಲ್ಲ ಅನ್ನೋದನ್ನ, ಸಂಧಿ ಮಾಡದೇ ಇದ್ರ ಉದ್ದೇಶ ಏನು ಅಂತ ಆಚಾರ್ಯರೇ ಪ್ರಶ್ನೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಎರಡು ಉತ್ತರಗಳನ್ನು ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಅಹ ಇತಿ ಪೃಥಕ್ತ್ವೇನ ವಚನಂ ತತ್ ಸಮಂ ಅಧಿಕಂ ವಾ ಕಿಮಪಿ ನಾಸ್ತಿ ಇತಿ ದರ್ಶಯಿತು. ಅಹ ಇತಿ ಬ್ರಹ್ಮ ಅಂತ ಸಂಧಿ ಮಾಡದೆ ಹೇಳಿದ್ದಾರೆ. ಸಂಧಿ ಆಗಿದ್ರೆ ಅ ಇತಿ ಬ್ರಹ್ಮ ಅಂತ ಆಗ್ಬೇಕಾಗಿತ್ತು, ವಿಸರ್ಗ ಸಂಧಿ ಮಾಡಿದ್ರೆ. ಈಗ ನಾವು ನೋಡ್ತಿರೋ ಈ ಭಾಗದಲ್ಲಿ ಸವರ್ಣ ದೀರ್ಘ ಸಂಧಿ ಮುಂಡಕ ಉಪನಿಷತ್ನಲ್ಲಿ, ಐತರೇಯ ಉಪನಿಷತ್ನಲ್ಲಿ ವಿಸರ್ಗ ಸಂಧಿ. ಅದು ಯಾಕೆ ಮಾಡಲಿಲ್ಲ ಅನ್ನೋ ಪ್ರಶ್ನೆಗೆ ಹೀಗೆ ಉತ್ತರ ಇದೆ. ತತ್ಸಮಂ ಅಧಿಕಂ ವಾ ಕಿಮಪಿ ನಾಸ್ತಿ, ಭಗವಂತನಿಗೆ ಸಮಾನವಾದದ್ದಾಗಲಿ ಅವನಕ್ಕಿಂತ ಉತ್ತಮವಾದದ್ದಾಗಲಿ ಯಾವುದೂ ಇಲ್ಲ ಅಂತ ತಿಳಿಸುವುದು ಉದ್ದೇಶ. ಅದಕ್ಕೆ ಶಬ್ದ ನಿರ್ಣಯ ಅನ್ನುವ ಒಂದು ಗ್ರಂಥವನ್ನು ಆಚಾರ್ಯ ಉದ್ಧರಿಸ್ತಾರೆ. ವಿವೃತಾವಪಿ ಸರ್ಕಸ್ಯಾತ್. ನೀವು ಐತರೇಯ ಭಾಷ್ಯಾರ್ಥ ಪುಸ್ತಕ ಇದ್ರೆ ನೋಡೋರಿದ್ರೆ ವಿವೃತ್ತವು ಅಂತ ತಕಾರಕ್ಕೆ ಸಂಯುಕ್ತಾಕ್ಷರ ಇದೆ, ಸಂಯುಕ್ತಾಕ್ಷರ ಬೇಡ. ಅದು ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲಿ ವಿವೃತಾವಪಿ ಅಂತ ಸಿಂಗಲ್ ತಕಾರನೇ ಇದೆ. ವಿವೃತಾವಪಿ ಸರ್ಗ ಸ್ಯಾತ್ ಸಂಹಿತಾಯಾಂಶ ಯತ್ರ ಹಿ. ಒಂದು ಯಾವುದಾದ್ರೂ ಒಂದು ಪದ ವಾಕ್ಯದಲ್ಲಿ ಸಂಧಿ ಅವಶ್ಯಕ ಆಗಿದ್ರೂ ಕೂಡ ಸಂಧಿ ಮಾಡಿಲ್ಲದೆ ಹೋದ್ರೆ ಅದಕ್ಕೆ ಹೀಗೆ ಮುಂದಿನ ಅರ್ಥವನ್ನು ತಿಳ್ಕೋಬೇಕು ನಾವು. ಆ ಪದದಿಂದ ವಾಚ್ಯವಾದ ವಸ್ತು ಏನಿದೆ, ವಸ್ತುವಿಗೆ ಸಮಾನವಾದದ್ದು ಇಲ್ಲ, ಉತ್ತಮವಾದದ್ದು ಇಲ್ಲ ಅಂತ ಹೀಗೆ ಅದರ ಅಭಿಪ್ರಾಯ ಆಗ್ತದೆ. ಮತ್ತೆ ಅಲ್ಲಿ ವಿಸರ್ಗನೂ ಇದ್ರೆ, ಸಂಧಿ ಮಾಡಲಿಲ್ಲ ಅಂತ ಅನ್ನೋದೊಂದು ವಿಚಾರ ಬೇರೆ, ವಿಸರ್ಗವನ್ನು ಸೇರ್ಕೊಂಡಿದ್ರೆ ಮತ್ತಲ್ಲಿ ಆವಾಗ ಅದೇ ವಿಷಯನೇ, ಈ ವಸ್ತುವಿಗೆ ಸಮಾನವಾದದ್ದು ಇಲ್ಲ, ಉತ್ತಮವಾದದ್ದು ಇಲ್ಲ ಅನ್ನೋ ವಿಷಯವೇ ಆ ವಿಸರ್ಗದ ಮೂಲಕವಾಗಿ ಮತ್ತು ಹೆಚ್ಚು ವ್ಯಕ್ತ ಆಗ್ತದೆ ಅಂತ ಹೀಗಾಗಿ ಅರ್ಥ. ಸಾಮಾನ್ಯವಾಗಿಯೇ ಸಂಧಿ ಮಾಡಬೇಕಾದಲ್ಲಿ ಮಾಡದೆ ಹೋದರೆ ವಸ್ತುವಿಗೆ ಸಮಾನವಾದದ್ದು ಇಲ್ಲ, ಉತ್ತಮವಾದದ್ದು ಇಲ್ಲ ಅಂತ ಗೊತ್ತಾಗ್ತದೆ. ಮತ್ತೆ ಅಲ್ಲಿ ಒಂದು ವಿಸರ್ಗ ಇದ್ದರೆ ಅದೊಂದು ಎಕ್ಸ್ಟ್ರಾ ಪಾಯಿಂಟ್ ಆಯಿತು. ಆವಾಗ ಆ ವಸ್ತುವಿಗೆ ಸಮಾನವಾದದ್ದು ಉತ್ತಮವಾದದ್ದು ಇಲ್ಲವೇ ಇಲ್ಲ ಅಂತ ಮತ್ತೆ ದೃಢವಾಗಿ ತೀರ್ಮಾನ ಆಗ್ತದೆ. ಇದು ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಬಂದಿರುವಂಥ ವಿಚಾರ ರಾಘವೇಂದ್ರ ಸ್ವಾಮಿ ಹೇಳಿದ್ದು. ವಿವೃತಾವಪಿ ಸರ್ಗ ಸ್ಯಾತ್, ಸರ್ಗ ಅಂದ್ರೆ ವಿಸರ್ಗ ಅಂತ ಅರ್ಥ. ಸಮಾನೋತ್ತಮ ಹೀನತ್ವಂ ಉಚ್ಯತೆ ವಸ್ತುನಃ ಅಂಜಸ. ವಸ್ತು ಅಂದ್ರೆ ಆ ಶಬ್ದದಿಂದ ಪ್ರತಿಪಾದಿತವಾದಂಥ ವಸ್ತು, ಅದಕ್ಕೆ ಹೀಗೆ ಸಮಾನೋತ್ತಮ ಹೀನತ್ವ ತಿಳಿತದೆ ಅಂತ ತಾತ್ಪರ್ಯ. ಐತರೇಯ ಭಾಷ್ಯವನ್ನು ಹೇಗೂ ನೋಡ್ತಾ ಇದ್ದೀವಿ. ಸಂಧಿ ಮಾಡದೇ ಇದ್ದಕ್ಕೆ ಎರಡನೇ ಉದ್ದೇಶವನ್ನು ಕೂಡ ಭಾಷ್ಯದಲ್ಲಿ ಹೇಳಿದ್ದಾರೆ. ಮುಕ್ತೇಭ್ಯ ಪ್ರಳಯೇ ಲೀನೇಭ್ಯಶ್ಚ ಸರ್ವವಸ್ತುಭ್ಯ ಸರ್ವದಾ ವಿಭಿನ್ನ ಏವ ಭಗವಾನ್ ಇತಿ ದರ್ಶಯಿತು ಚ ಅಹ ಇತಿ ಪೃಥಕ್ ವಚನಂ ತಚ್ಚೋಕ್ತಂ ವಾಕ್ಯ ನಿರ್ಣಯೇ. ಮುಕ್ತರಿಗಿಂತಲೂ ಮತ್ತೆ ಪ್ರಳಯ ಕಾಲದಲ್ಲಿ ಲೀನವಾದ ಸಮಸ್ತ ಪ್ರಪಂಚಕ್ಕಿಂತಲೂ ಭಗವಂತ ಸದಾ ಭಿನ್ನ ಅಂತ ತೋರಿಸಲಿಕ್ಕೋಸ್ಕರ ಅಹ ಅಂತ ಪ್ರತ್ಯೇಕವಾಗಿ ಹೇಳಿದ್ದಾರೆ. ಇದು ಒಂದು ಉದ್ದೇಶವೂ ಇದೆ. ಹಿಂದೆ ಹೇಳಿದ ಉದ್ದೇಶ, ಈ ಹೇಳಿದ ಉದ್ದೇಶ ಎರಡು ಬೇರೆ ಬೇರೆ ಏನಲ್ಲ, ಬೇರೆ ಬೇರೆ ಉದಾಹರಣೆಗಳು ಮಾತ್ರ ಅಂತ ಕಾಣಿಸ್ತದೆ. ನಿರ್ದಿಷ್ಟ ಸರ್ವಕ್ಕಿಂತಲೂ ವಿಲಕ್ಷಣ, ಇವನಿಗೆ ಸಮಾನವಾದ ಯಾವುದೂ ಇಲ್ಲ ಅಂತ ಹಿಂದೆ ತಿಳಿಯಿತು. ಮುಕ್ತರಿಗಿಂತಲೂ ವಿಲಕ್ಷಣ ಅಂತ ನಿರ್ದಿಷ್ಟವಾಗಿ ತಿಳಿಯಬೇಕಾದದ್ದು ಈಗಿನ ಉದ್ದೇಶ. ವಾಕ್ಯ ನಿರ್ಣಯ ಹೇಳ್ತಾರೆ. ಹಿಂದೆ ಹಿಂದು ಶಬ್ದ ನಿರ್ಣಯ, ಈಗಿಂದು ವಾಕ್ಯ ನಿರ್ಣಯ. ಮುಕ್ತ ಅಪಿ ನ ವಿಷ್ಣುತ್ವಂ ಯಾಂತಿ ತತ್ಸಮತಾಮಪಿ. ಯಾವ ಮುಕ್ತರೂ ಕೂಡ ಎಂದೂ ವಿಷ್ಣು ಆಗೋದಿಲ್ಲ, ಐಕ್ಯವನ್ನು ಪಡೆಯೋದಿಲ್ಲ, ಆ ಭಗವಂತನ ಸಮಾನತೆಯನ್ನು ಕೂಡ ಪಡೆಯೋದಿಲ್ಲ.
ಆಧಿಕ್ಯಂ ಕುತಯೇವ ಸ್ಯಾನ್ ಮುಕ್ತಾನಾಂ ಮುಕ್ತಿದಾತೃತಃ. ಅದರಿಂದ ಸಮಾನರೇ ಆಗೋದಿಲ್ಲ ಅಂದಮೇಲೆ ಆ ಭಗವಂತನಕ್ಕಿಂತ ಅವರು ಅಧಿಕರಾಗುವುದಂತೂ ಸಾಧ್ಯವೇ ಇಲ್ಲ. ಸಮಸ್ತರಿಗೂ ಮುಕ್ತಿ ಕೊಡುವವನವನು. ಆದ್ದರಿಂದ ಸಮಸ್ತ ಪ್ರಳಯದಲ್ಲಿ ಲೀನವಾದಂತಹ ಈ ಎಲ್ಲ ಜಡಚೇತನಾತ್ಮಕವಾದ ವಸ್ತುಗಳು ಭಗವತ್ ಸ್ವರೂಪ ಆಗುವುದು ಹೇಗೆ ಅಂತ ಅದರ ತಾತ್ಪರ್ಯ. ಮುಕ್ತಿ ಎನ್ನುವುದು ನಾವು ಹೊಂದಬೇಕಾದಂತಹ ಫೈನಲ್ ಸ್ಟೇಜ್. ಆ ಫೈನಲ್ ಸ್ಟೇಜ್ನಲ್ಲೇ ನಮಗೆ ಐಕ್ಯ ಬರೋದಿಲ್ಲ. ಬ್ರಹ್ಮ ಶರ್ವ ಇಂದ್ರ ಪೂರ್ವಾಣ ಮುಕ್ತಾವಪಿ ನ ವಿಷ್ಣುತ. ಅವರೆಂದೂ ಮುಕ್ತರಾಗೋದಿಲ್ಲ. ಮುಕ್ತರಾದ್ಮೇಲೆ ಕೂಡ ಅವರೆಂದೂ ವಿಷ್ಣು ಆಗೋದಿಲ್ಲ. ಮುಕ್ತಿಯಲ್ಲೇ ಆಗೋದಿಲ್ಲ ಅಂದಮೇಲೆ ಸಂಸಾರದಲ್ಲಿ ನಮ್ಗೆ ಹೇಗೆ ಆ ಭಗವಂತನಿಂದ ಅಭೇದ ಬಂದೀತು, ಭಗವದ್ ರೂಪತ್ವ ನಮ್ಗೆ ಹೇಗೆ ಬಂದೀತು ಅಂತ ಪ್ರಶ್ನೆ. ಯಾಕೆಂದ್ರೆ ಮುಕ್ತಿಯಲ್ಲಿ ಈ ಎಲ್ಲ ದೋಷಗಳನ್ನು ಕಳ್ಕೊಂಡಿರ್ತೇವೆ ನಾವು. ಅಂಥ ಸ್ಥಿತಿಯಲ್ಲೇ ನಾವು ಭಗವಂತ ಆಗೋದಿಲ್ಲ. ಯಾಕೆಂದ್ರೆ ನಮಗಿನ್ನೂ ಅಪರಿಪೂರ್ಣತೆ ಅನ್ನುವ ದೋಷ ಇದ್ದೇ ಇರ್ತದೆ. ಭಗವಂತನಿಂದ ಅಭೇದವನ್ನು ಪಡೆಯೋದಿಲ್ಲ. ಜಗತ್ತಿನಲ್ಲಂತೂ ಮತ್ತಷ್ಟು ಸ್ವರೂಪಕ್ಕೆ ಸಂಬಂಧಪಟ್ಟಿಲ್ಲದೆ ಹೋದ್ರೂ ಭೌತ ಪದಾರ್ಥಗಳ ಸಂಪರ್ಕದಿಂದ ಮತ್ತಷ್ಟು ದೋಷಗಳು ನಮಗೆ ಬಂದೇ ಬರ್ತವೆ ಅಂತ ಹೀಗದು ತಾತ್ಪರ್ಯ. ಸರ್ವ ಭಿನ್ನನಾದವನು ಈ ಭಗವಂತ. ಅವನಲ್ಲಿ ಸ್ವಾತಂತ್ರ್ಯ ಇದೆ, ಗುಣಪೂರ್ಣತ್ವ ಇದೆ ಅಂತ ಹೀಗೆಲ್ಲ ಅದರ ತಾತ್ಪರ್ಯ. ಆದ್ದರಿಂದ ಇತರೆ ಉಪನಿಷತ್ನಲ್ಲಿ ಸಂಧಿ ಮಾಡಬೇಕಾದ ಪ್ರಸಂಗದಲ್ಲಿಯೂ ಕೂಡ ಸಂಧಿ ಮಾಡದೇನೆ ಅಕಾರದಿಂದ ಅವನು ವಾಚ್ಯನಾಗಿದ್ದಾನೆ. ಅಕಾರೇಣ ತಥೋ ವಿಷ್ಣು ಸಂಹಿತಾಯಾಂ ಪದಾತ್ಮನ ಬಹ್ರುಚೋಪನಿಷತ್ ಪ್ರೋಕ್ತಸ್ತೇನೇವ ಪರಮಾತ್ಮನ ಅಂತ ಹೀಗೆ ಅಲ್ಲಿ ಸಂಧಿ ಮಾಡದಿದ್ರ ಉದ್ದೇಶವನ್ನ ಐತರೇಯ ಭಾಷ್ಯದಲ್ಲಿ ತೋರಿಸಿದ್ದಾರೆ. ಅದನ್ನೇ ರಾಘವೇಂದ್ರ ಸ್ವಾಮಿಗಳು ನೆನಪು ಮಾಡ್ಕೊಂಡಿದ್ದಾರೆ. ವಕ್ಷಮಾಣಸ್ಯ ಅನುಸಂಧಾನಾಯ. ಸರಿ, ಅನ್ಯಾವಾಚೋ ಮುಂಚತ, ಬೇರೆ ಮಾತುಗಳನ್ನು ಬಿಡ್ರಿ ಅಂತ ಹೇಳಿದ್ದಾರೆ. ಬೇರೆ ಮಾತುಗಳನ್ನು ಬಿಡುವುದು ಅಂದ್ರೆ ಬೇರೆ ವಿಷಯಗಳನ್ನ ವ್ಯಕ್ತಿಗಳನ್ನ ಪ್ರತಿಪಾದನೆ ಮಾಡುವ ಮಾತುಗಳನ್ನು ಬಿಡ್ರಿ ಅಂತ ಅರ್ಥ. ಅನ್ಯ ವಿಷಯ ವಾಚ ಅನ್ಯಾಹ ವಾಚ. ಅನ್ಯ ಅಂತ ಅನ್ನೋದಕ್ಕೆ ಕೇವಲ ಇನ್ನೊಂದು ಮಾತು ಅಂತ ಅರ್ಥ ಅಲ್ಲ, ಇನ್ನೊಂದನ್ನು ಪ್ರತಿಪಾದನೆ ಮಾಡುವ ಮಾತು ಅಂತ ಅರ್ಥ. ಅಮೃತಸ್ಯ ಆಶ್ರಯ ಅಂದ್ರೆ ಮುಕ್ತಾಶ್ರಯ. ಅಮೃತಸ್ತೇಷ ಸೇತು ಅಂದ್ರೆ ಮುಕ್ತ ಲೋಕಕ್ಕೆ ಅವನ ಆಶ್ರಯ ಅಂತ ಹೀಗಾದ್ರ ಅರ್ಥ. ಅಸ್ಯಾಂ ಶ್ರುತವು ಅನ್ಯೇಷಾಂ ಹೇಯತ್ವ ವಚನಾತ್. ಈ ಮುಂಡಕೋಪನಿಷತ್ನಲ್ಲಿ ಭಗವಂತನನ್ನು ಬಿಟ್ಟರೆ ಉಳಿದುದೆಲ್ಲವೂ ಕೂಡ ಹೇಯ ಅಂತ ಹೇಳಿದ್ದಾರೆ. ಅಸ್ಯ ದೃಶ್ಯಸ್ಯ ಆತ್ಮನಃ ಅಹೇಯತ್ವ ವಚನಾಚ ನಾಯಂ ಗೌಣಃ. ಆದರೆ ಈ ಒಬ್ಬ ಆತ್ಮ ಮಾತ್ರ ಏನಿದ್ದಾನೆ ಇವನು ಹೇಯ ಅಂತ ಅಲ್ಲಿ ಹೇಳಲಿಲ್ಲ. ಆದ್ದರಿಂದ ಇಲ್ಲಿ ನಾವು ತಿಳ್ಕೊಳ್ಬೇಕಾದ ಆತ್ಮ ಅಂದ್ರೆ ಅದೇ ಪರಮಾತ್ಮನೇ ಅಂತಲೇ ಅದರ ಅರ್ಥ. ನಿರ್ಗುಣನಾದ ಆತ್ಮನನ್ನೇ ಇಟ್ಕೊಳ್ಬೇಕು, ಹೊರತು ಸಗುಣನಾದ ಆತ್ಮನನ್ನ ಇಲ್ಲಿ ನಾವು ತಿಳ್ಕೋಬಾರ್ದು. ಆದ್ದರಿಂದ ಅವನು ವಾಚ್ಯ ದೃಶ್ಯ ಎಲ್ಲವೂ ಕೂಡ ಆಗಿದ್ದಾನೆ ಅಂತ ತಾತ್ಪರ್ಯ. ಸೇತು ಅಂದ್ರೆ ಸಂಸಾರ ಸಾಗರದಿಂದ ನಮ್ಮನ್ನ ಮುನ್ನಡೆಸುವ ಸೇತು ಈ ಭಗವಂತ, ಅದು ಅರ್ಥ. ಅಮೃತಶೇಷ ಸೇತು, ನಾವು ಮುಕ್ತಿ ಹೊಂದಲಿಕ್ಕೂ ಅವನೇ ಕಾರಣ. ಮುಕ್ತರಾದ ಮೇಲೆ ಕೂಡ ನಮಗೆ ಅವನು ನಿಯಂತ್ರಕ, ನಿಯಾಮಕ. ಮುಕ್ತಾನಾಂ ಪರಮಾಗತಿ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಹೇಳಿದಂತೆ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬಂದಿರುವಂತೆ ಸೇತುಶ್ಚಾಪಿ ವಿಧಾರಣಾತ್ ಸಿತಮಸ್ಮಿನ್ ಜಗತ್ ಸರ್ವಂ ಇತಿ ಸೇತು ತೀರಿತಃ. ಭಗವಂತ ಸೇತು ಯಾಕೆಂದ್ರೆ ಎಲ್ಲವನ್ನು ಧರಿಸಿರುವುದರಿಂದ. ಅಸ್ಮಿನ್ ಈ ಭಗವಂತನಲ್ಲಿ ಜಗತ್ ಸರ್ವಂ ಸಮಸ್ತ ಪ್ರಪಂಚವು ಕೂಡ ಸಿತಂ ಬಂಧಿಸಿಡಲ್ಪಟ್ಟಿದೆ. ಶಿಂಜು ಬಂಧನೆ ಅಂತ ಧಾತು. ಈ ಕಾರಣದಿಂದ ಆತನನ್ನ ಸೇತು ಅಂತ ಹೇಳಬೇಕು ಅಂತ ಬಂದಿದೆ. ಅದರಿಂದ ಸಂಸಾರ ಸಾಗರದಿಂದ ಮುಕ್ತಿ ಕಡೆ ಕರ್ಕೊಂಡು ಹೋಗುವ ಸೇತುವು ಅವನು ಹೌದು. ಮುಕ್ತಿ ಹೋದ ಮೇಲೂ ಕೂಡ ಅವನನ್ನ ನಾವು ಅಲ್ಲೇ ಇಟ್ಟಿರ್ತೇವೆ, ಅಲ್ಲೇ ನಾವು ಇರ್ತೇವೆ. ಅದಕ್ಕೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮುಂದೆ ಒಂದು ಮಾತು ಹೇಳ್ತಾರೆ, ಅದು ಕೂಡ ತುಂಬಾ ಚೆನ್ನಾಗಿದೆ. ಇಮಾಂ ಘೋರಾಂ ಶಿವಾಂ ನದೀಂ ತೀರ್ತ್ವಾ ಏನಂ ಸೇತುಮಾಪ್ಯ ಅನೇನೇವ ಸೇತುನ ಮೋದತೆ ಪ್ರಮೋದತೆ ಆನಂದೇ ಭವತೆ. ಇಮಾಂ ಘೋರಾಂ ಅಶಿವಾಂ ನದೀಂ ತೀರ್ತ್ವ, ಘೋರವಾದ ಅಮಂಗಳಕರವಾದ ಸಂಸಾರವೆಂಬ ನದಿಯನ್ನು ದಾಟಿ ಅನೇನೈವ ಸೇತುನ, ಈ ಸೇತುವೆ ಮೂಲಕ ದಾಟ್ತಾನೆ. ತೇನೇವ ಸೇತುನ ಮೋದತೆ ಪ್ರಮೋದತೆ ಆನಂದೇ ಭವತೆ. ದಾಟುವುದು ಇದೇ ಸೇತುವಿನಿಂದ, ಹೋಗಿ ಇರುವುದು ಕೂಡ ಅದೇ ಸೇತುವೆಯಲ್ಲೇ ಕೊನೆಗೂ.
ತೇನೇವ ಮೋದತೆ ಪ್ರಮೋದತೆ ಆನಂದೇ ಭವತಿ. ಸ್ವರೂಪ ಸುಖವನ್ನು ಮತ್ತು ಸ್ವರೂಪ ಸುಖ ವ್ಯಕ್ತ ಆಗಲಿಕ್ಕೆ ಬೇಕಾದ ಹೊರಗಿನ ಪದಾರ್ಥಗಳನ್ನು ಪಡೆದಾಗ ಆಗುವ ಸುಖ ಎಲ್ಲವನ್ನು ಕೂಡ ಈ ಸೇತು ಶಬ್ದವಾಚ್ಯನಾದ ಭಗವಂತನಿಂದಲೇ ಅವನು ಪಡ್ಕೋತಾನೆ ಅಂತ ಹೀಗೆ ಬಂದದು. ಹೀಗೆ ದಾಟಿಸುವ ಉಪಕರಣನೂ ಅವನೇ ಹೌದು, ಮತ್ತೆ ದಾಟಿದ ಮೇಲೆ ಹೋಗಿ ತಲುಪಬೇಕಾದ ಗಮ್ಯವೂ ಕೂಡ ಅವನು ಹೌದು ಅಂತ ಸೇತು ಶಬ್ದದಿಂದ ಅರ್ಥ ಮಾಡ್ಕೋಬಹುದು. ಹೀಗೆ ತತ್ವಪ್ರದೀಪದ ವಿವರಣದೊಂದಿಗೆ ಈ ಭಾಗ ಸಮಾಪ್ತವಾಗಿದೆ.